ಅಧಿಕಾರಿಗಳು ಓಡಾಡಬೇಕು, ಓಡಾಡೋದಿಲ್ಲ. ಅವರು ಕಚೇರಿಗಳು ಬಿಟ್ಟು ಆಚೆ ಹೋಗಲ್ಲ. ಇದು ಕರಡಿಗಳು ಓಡಾಡುವಂಥ ಸ್ಥಳ ಅವ್ರಿಗೆ ಗೊತ್ತಿದೆ. ಅಲ್ಲಿ ಏನು ಮಾಡಬೇಕು, ಎಲ್ಲೆಲ್ಲಿ ಫೆನ್ಸಿಂಗ್ ಮಾಡ್ಬೋದು, ಅದು ಜಮೀನುಗಳಿಗೆ ಬರೆದಿರ ಎಲ್ಲಿ ಫೆನ್ಸಿಂಗ್ ಮಾಡಬೇಕು, ಎಲ್ಲಿ ಕರೆಂಟ್ ಫೆನ್ಸಿಂಗ್ ಮಾಡಬೇಕು, ಸೋಲಾರ್ ಫೆನ್ಸಿಂಗ್ ಇದೆ. ಹಾಗಾಗಿ ಇದನ್ನೆಲ್ಲ ಅದನ್ನೇ ಹೇಳಿದ್ದು ನಾನು, ಮುನ್ನೆಚ್ಚರಿಕೆ ಕ್ರಮಗಳೂ ಇದೆ ಮತ್ತು ಮಾರ್ಗದರ್ಶನ ಕೂಡ ನಮ್ಮ ರೈತರಿಗೆ ಯಾವ ರೀತಿ ಮಾಡಬೇಕು. ಅವ್ರು ಹೋಗ್ಬೇಕು ಅಧಿಕಾರಿ. ಯಾವಾಗ ನಾವು ಎನ್ ವ್ಯಾಲಿ ಎಲ್ಲ ಕೆರೆಗಳನ್ನು ಇವತ್ತು ಸಂಪದ್ಭರಿತವಾದಂಥ ಕೆರೆಗಳಾಯಿತು, ಎಲ್ಲ ನೀರಿನಿಂದ ತುಂಬಿದೆ, ಅರಣ್ಯ ಕಾಡು ಇವೆಲ್ಲ ಕೂಡ ಚೆನ್ನಾಗಿ ಬೆಳೀತಾ ಇದೆ, ದಟ್ಟವಾಗಿದೆ. ಮತ್ತು ಮಾನ್ಯ ಪ್ರಧಾನಮಂತ್ರಿಗಳ ಇವತ್ತು ಈ ಯೋಜನೆ ಗ್ಯಾಸ್ ಕೊಡುವಂಥದ್ದು, ಉಜ್ವಲ ಯೋಜನೆಯಲ್ಲಿ ಏನು ಗ್ಯಾಸ್ ಕೊಟ್ಟರು, ಈಗ ಯಾರು ಕೂಡ ಕಾಡಿಗೆ ಹೋಗಿ ಇವತ್ತು ಇದನ್ನು ಸೌದೆಗೋಸ್ಕರ ಯಾರು ಹೋಗ್ತಾ ಇಲ್ಲ. ಹಾಗಾಗಿ ಅರಣ್ಯ ಪ್ರದೇಶ ಚೆನ್ನಾಗಿ ಬೆಳೆದಿದೆ. ಸ್ವಾಭಾವಿಕವಾಗಿ ಇವತ್ತು ಪ್ರಾಣಿಗಳು ಇದೆ. ಅದರಲ್ಲಿ ವಿಶೇಷವಾಗಿ ನಮ್ಮಲ್ಲಿ ಸ್ವಲ್ಪ ಚಿರತೆಗಳು, ಕರಡಿಗಳ ಹಾವಳಿ ಕೂಡ ಹೆಚ್ಚಾಗ್ತಾ ಇದೆ ಅಂತ ನನಗೆ ವರದಿ ಬಂದಿದೆ. ಕರಡಿ ಅಲ್ಲ, ಇಬ್ಬರು ಒಂದ್ಸಲಿ ತೀರ್ಕೊಂಡಿದ್ರು. ನಾನು ಮಂಚೇನಹಳ್ಳಿ ಭಾಗದಲ್ಲಿ ರಾಯನ್ ಕಲ್ಲು ಪಾಪ ಎಮ್ಮ ಮತ್ತು ಒಬ್ಬ ನಮ್ಮ ರೈತ ಒಬ್ಬ ಇದ್ದ. ಇವತ್ತಾ ಬಹಳ ಇದು ನಿಜವಾಗಿಯೂ ಕೂಡ ಗಂಭೀರವಾಗಿರ್ತಕ್ಕಂಥ ಸಮಸ್ಯೆ. ಇಲ್ಲಿನ ಅರಣ್ಯ ಅಧಿಕಾರಿಗಳು ಏನಿದ್ದಾರೆ ಇದರ ಬಗ್ಗೆ ಸೂಕ್ತ ಕ್ರಮ ತಗೋಬೇಕು ಮತ್ತು ಮುನ್ನೆಚ್ಚರಿಕೆ ಹೆಜ್ಜೆಗಳನ್ನಿಡಬೇಕು. ಮುನ್ನೆಚ್ಚರಿಕೆ ಕ್ರಮಗಳು ಏನೂ ತಗೊಳ್ತಾ ಇಲ್ಲ. ಯಾವ್ಯಾವ ಊರಲ್ಲಿ ಕಾಡಿಗೆ ಅಟ್ಯಾಚ್ಡ್ ಇರುವಂಥ ಗ್ರಾಮಗಳೇನು, ಕೆಲವು ಜಮೀನುಗಳು ಅರಣ್ಯಕ್ಕೆ ಹೊಂದ್ಕೊಂಡೇ ಇರುತ್ತೆ, ಎಲ್ಲಿ ಈ ಪ್ರಾಣಿಗಳು ಬರುವಂಥದ್ದು ಅವ್ರಿಗೆಲ್ಲ ಮಾಹಿತಿ ಇರುತ್ತೆ. ಅದಕ್ಕೆ ತಕ್ಕಂತೆ ಅಲ್ಲಿನ ಸ್ಥಳೀಯ ಗ್ರಾಮ ನಿವಾಸಿಗಳಿಗೆ ಅವರು ಹೋಗಿ ಮಾತನಾಡಬೇಕು, ಅವರಿಗೆ ವಿಶೇಷವಾಗಿರತಕ್ಕಂಥ ರಕ್ಷಣೆ ಕೊಡಬೇಕು, ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು. ಇದು ನಿಜವಾಗಿಯೂ ಕೂಡ ಗಂಭೀರವಾಗ್ತಾ ಇರ್ತಕ್ಕಂಥ ಸಮಸ್ಯೆ. ಇದಕ್ಕೆ ಜಿಲ್ಲಾಧಿಕಾರಿಗಳು ಮತ್ತು ಸರ್ಕಾರ ಕೂಡಲೇ ಮಧ್ಯಪ್ರವೇಶ ಮಾಡಿ ಸ್ಪಂದನೆ ಮಾಡಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ. ಅದರ ಹೊರತಾಗಿ ನಮ್ಮ ಜನರ ರಕ್ಷಣೆ ಆಗಬೇಕು, ಅದಕ್ಕೆ ಮುನ್ನೆಚ್ಚರಿಕೆ ಕ್ರಮಗಳು ಇಲಾಖೆಗಳು ತಗೋಬೇಕು. ಇವರು ಬಂದರು, ಯಾಕೆ ಹಿಂಗೆ ಕಿರ್ಚ್ಕೊಂತಾನೆ ಈಗಪ್ಪ ಈ ಥರ ಆಯಿತು. ಅವಾಗ ಇನ್ನು ಅವರು ನೋಡಿದ್ರು, ಓದ್ತಾಯಿತ್ತು, ಇನ್ನು ಓಡೋಡಿ ಓದ್ತಾಯಿತ್ತು. ಅವರು ನೋಡಿದ್ರು, ನೋಡಿ ಅವಾಗ ನನ್ನ ಹತ್ರ ಟವಲ್ ಇತ್ತು, ರಕ್ತ ಸುರಿತಾ ಇದ್ದರೆ ಅದು ಟವಲ್ ಸುತ್ತಿದ್ರು ಅವನಿಗೆ. ಆಮೇಲೆ ನಮ್ಮ ಹುಡುಗನಿಗೆ ಫೋನ್ ಮಾಡಿ ಕರ್ಸ್ಕೊಂಡು ಈಗ ಹಾಸ್ಪಿಟ್ಲಿಗೆ ಹಾಕ್ಕೊಂಡು ಬಂದೆ. ನಮ್ಮ ಎಷ್ಟೊತ್ತಿಗೆ ಆಗಿದ್ದು? 8:15. ಯಾವ ಊರು? ಬಾಲ್ಕುಂಟಳ್ಳಿ. ನಮ್ಮದು ಬಾಲ್ಕುಂಟಳ್ಳಿ ಸರ್ವೆ ನಂಬರೇ ಇದು ಗುರುಕನಾಗನಹಳ್ಳಿ ಊರ ಕೆಳಗೆ ನಮ್ಮ ತೋಟ ಇರೋದು. ಅವ್ರದ್ದು ಗುರುಕನಾಗನಹಳ್ಳಿನೇ. ಈ ಹಿಂದೆ ಯಾವಾಗದು ಕರಡಿ ಕಾಣಿಸ್ಕೊಂಡಿತ್ತ? ಎಂದು ನೋಡಿದರೆ ನಮಗೊಂದು ಹುಷಾರಿರೋದು ನೋಡಿದ್ವಿ, ಇದೇ ಫಸ್ಟ್ ಟೈಮ್.